ನಿಮ್ಮ ಹಕ್ಕುಗಳಿಗಾಗಿ ಹೋರಾಡಿ ನಿಮ್ಮತನದ ಮುದ್ರೆ ಒತ್ತಿ ಮಣ್ಣಲ್ಲಿ ಮಣ್ಣಾಗು ಮುನ್ನ ಮಣ್ಣಿನ ಋಣ ತೀರಿಸಿ ಎದ್ದೇಳಿ ಗುರಿಯ ಮುಟ್ಟುವ ತನಕ ನಿಲ್ಲದಿರಿ. ಕಥೆಯ ಶೀರ್ಷಿಕೆ: ಹಳ್ಳಿಗಳ ಹಸಿವು ಮತ್ತು ನಗರದ ಅಟ್ಟಹಾಸ. ಸಚಿವರು ಕಾರಿನಿಂದ ಇಳಿಯುತ್ತಿದ್ದಂತೆ ಅಭಿಮನ್ಯು ತನ್ನ ಪದವಿ ಪ್ರಮಾಣ ಪತ್ರವನ್ನು ಅವರ ಕಾಲಡಿ ಎಸೆಯುತ್ತಾನೆ. ಸಚಿವರು ಕೋಪದಿಂದ, ಏನಿದು ಉದ್ಧಟತನ? ಪದವಿ ಪತ್ರಕ್ಕೆ ಬೆಲೆ ಕೊಡೋದು ಕಲಿ ಮೊದಲು. ಅಭಿಮನ್ಯು ಗರ್ಜಿಸುತ್ತಾ, ಈ ಕಾಗದಕ್ಕೆ ಬೆಲೆ ಎಲ್ಲಿಂದ ಬರುತ್ತೆ ಸರ್? ಈ ಕಾಗದ ಹಿಡಿದು ನಿಮ್ಮತ್ರ ಬಂದರೆ ಅರ್ಹತೆ ಇಲ್ಲ ಅಂತೀರಿ, ಕಂಪನಿಗೆ ಹೋದರೆ ಅನುಭವ ಇಲ್ಲ ಅಂತೀರಿ. ಹೊಟ್ಟೆ ಹಸ್ದಾಗ ಈ ಕಾಗದ ತಿನ್ನಕ್ಕಾಗುತ್ತಾ? ಈ ಕಾಗದಕ್ಕಿಂತ 1 ಕೆಜಿ ರಾಗಿಗೆ ಬೆಲೆ ಜಾಸ್ತಿ ಇದೆ ಸರ್. ಸಚಿವರು, ನೋಡೋ, ನಾವು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ಬೆಂಗಳೂರಿನಲ್ಲಿ ಫ್ಯಾಕ್ಟ್ರಿ ತರ್ತಿದ್ದೀರಿ. ಅಲ್ಲಿಗೆ ಹೋಗಿ ಕೆಲಸ ಮಾಡಿ. ಹಳ್ಳಿಯಲ್ಲಿ ಕೂತು ಬೊಬ್ಬೆ ಹೊಡೆದ್ರೆ ಹೇಗೆ? ದೃಶ್ಯ 2: ವ್ಯವಸ್ಥೆಯ ನ್ಯೂನ್ಯತೆಯ ಅನಾವರಣ. ಅಭಿಮನ್ಯು ಸಚಿವರ ಹತ್ರ ಹೋಗಿ, ಅದನ್ನೇ ನಾವು ಕೇಳ್ತಿರೋದು. ಬೆಂಗಳೂರಿನ ಮಾತ್ರ ಯಾಕೆ ಉದ್ಧಾರ ಮಾಡ್ತೀರಿ? ಅಲ್ಲಿ ಆಲ್ರೆಡಿ ಉಸಿರಾಡೋಕೆ ಗಾಳಿ ಇಲ್ಲ, ಕುಡಿಯೋಕೆ ನೀರಿಲ್ಲ. ನಮ್ಮ ತಾಲೂಕಿನಲ್ಲಿ ಸಾವಿರಾರು ಎಕರೆ ಬಂಜರು ಭೂಮಿ ಇದೆ. ಅಲ್ಲಿ ಯಾಕೆ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಬಾರ್ದು? ನಮ್ಮ ಜಿಲ್ಲೆಯಲ್ಲಿ ಬೆಳೆಯೋ ಹತ್ತಿಗೆ ಬೆಲೆ ಇಲ್ಲದೆ ರೈತರು ಸಾಯ್ತಿದ್ದಾರೆ. ಇಲ್ಲೇ ಒಂದು ಸ್ಪಿನ್ನಿಂಗ್ ಮಿಲ್ ಮಾಡಿದ್ರೆ ಸಾವಿರಾರು ಹುಡುಗರಿಗೆ ಕೆಲಸ ಸಿಗುತ್ತೆ ಅಲ್ವಾ? ನೀವು ಕೊಡೋ ಸಬ್ಸಿಡಿ ಬರೀ ದೊಡ್ಡ ಕೋಟ್ಯಾಧಿಪತಿಗಳಿಗೆ ಮಾತ್ರ ಯಾಕೆ? ಹಳ್ಳಿಯ ಯುವಕ ಒಂದು ಸಣ್ಣ ಫ್ಯಾಕ್ಟ್ರಿ ಮಾಡ್ತೀನಿ ಅಂದರೆ ನಿಮ್ಮ ಬ್ಯಾಂಕ್ನವರು 100 ಕಂಡೀಷನ್ ಹಾಕ್ತಾರೆ. ಕಲೆಕ್ಟರ್: ಅಭಿಮನ್ಯು, ನಿಯಮಗಳ ಪ್ರಕಾರ ನಡಿಬೇಕು. ಅಭಿಮನ್ಯು ಕಲೆಕ್ಟರ್ ಕಡೆ ತಿರುಗಿ, ಸರ್, ನಿಮ್ಮ ನಿಯಮಗಳು ಕೇವಲ ಬಡವನಿಗೆ ಮಾತ್ರನಾ? ಒಬ್ಬ ರಾಜಕಾರಣಿ ಮಗ ಫ್ಯಾಕ್ಟ್ರಿ ಮಾಡ್ತೀನಿ ಅಂದರೆ ರಾತ್ರೋರಾತ್ರಿ ಲೈಸೆನ್ಸ್ ಸಿಗುತ್ತೆ. ಅದೇ ಹಳ್ಳಿಯ ರೈತನ ಮಗ ಉದ್ಯಮ ಮಾಡ್ತೀನಿ ಅಂದರೆ ಅವನ ಚಪ್ಪಲಿ ಸವೆಯೋವರೆಗೂ ಅಲೆಸ್ತೀರಿ. ಇದೇನಾ ನಿಮ್ಮ ಸಮಾನತೆ? ದೃಶ್ಯ 3: ಕ್ರಾಂತಿಕಾರಿ ಸಂದೇಶ. ಸಚಿವರೇ, ಕೇಳಿಸ್ಕೊಳ್ಳಿ. ವಿಕೇಂದ್ರೀಕರಣ. ಉದ್ಯಮಗಳು ಹಳ್ಳಿಗೆ ಬರಲಿ. ಹಳ್ಳಿಯ ಯುವಕ ತನ್ನ ಮನೆಯಲ್ಲೇ ರೊಟ್ಟಿ ತಿಂದು ಹಳ್ಳಿಯ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲಿ. ಆಗ ಅವನ ಉಳಿತಾಯ ಜಾಸ್ತಿಯಾಗುತ್ತೆ. ದೇಶದ ಆರ್ಥಿಕತೆ ಹಳ್ಳಿಯಿಂದಲೇ ಗಟ್ಟಿಯಾಗುತ್ತೆ. ಸ್ಥಳೀಯ ಸಂಪನ್ಮೂಲ. ನಮ್ಮ ತಾಲೂಕಿನ ಕಚ್ಚಾ ವಸ್ತುಗಳಿಗೆ ಇಲ್ಲೇ ಮೌಲ್ಯ ಸಿಗಲಿ. ವ್ಯಾಲ್ಯೂ ಎಡಿಷನ್. ಅಭಿವೃದ್ಧಿಯ ವ್ಯಾಖ್ಯಾನ. ಬೆಂಗಳೂರಿನಲ್ಲಿ 100 ಅಂತಸ್ತಿನ ಬಿಲ್ಡಿಂಗ್ ಕಟ್ಟೋದು ಅಭಿವೃದ್ಧಿಯಲ್ಲ. ಪ್ರತಿ ಹಳ್ಳಿಯ ಯುವಕನ ಕೈಗೂ ಕೆಲಸ ಸಿಗೋದು ನಿಜವಾದ ಅಭಿವೃದ್ಧಿ. ಸಚಿವರು ಸ್ವಲ್ಪ ನಡುಗುತ್ತಾ, ಸರಿ, ನಾವು ಯೋಚನೆ ಮಾಡ್ತೀವಿ. ಅಭಿಮನ್ಯು: ಯೋಚನೆ ಮಾಡೋ ಕಾಲ ಮುಗ್ದೋಗಿದೆ ಸರ್. ಈಗ ನಿರ್ಧಾರ ಮಾಡೋ ಕಾಲ. ನೀವು ಹಳ್ಳಿಗೆ ಫ್ಯಾಕ್ಟ್ರಿ ತರದೆ ಹೋದರೆ ಈ ದೇಶದ ಯುವಶಕ್ತಿ ನಗರದ ಸ್ಲಮ್ಗಳಲ್ಲಿ ಕಳೆದು ಹೋಗುತ್ತೆ. ನೆನಪಿಡಿ, ಹಸಿದ ಯುವಕನ ಕೈಯಲ್ಲಿರೋ ಪದವಿ ಪತ್ರ ಒಂದು ದಿನ ಬೆಂಕಿಯ ಉಂಡೆಯಾಗಿ ನಿಮ್ಮ ಕುರ್ಚಿಯನ್ನು ಸುಡುತ್ತೆ. ಅಭಿಮನ್ಯು ಹರಿದು ಹಾಕಿದ ಪದವಿ ಪತ್ರದ ಚೂರುಗಳು ಆಕಾಶದಲ್ಲಿ ತೇಲುತ್ತವೆ. ಸಾವಿರಾರು ಯುವಕರ ಘೋಷಣೆಗಳು ಆಕಾಶ ಮುಟ್ಟುತ್ತವೆ. ನಮಸ್ಕಾರ ಸ್ನೇಹಿತರೆ. ಈ ಕಥೆಯು ಕೇವಲ ಕಾಲ್ಪನಿಕ. ಯಾವುದೇ ವ್ಯಕ್ತಿಗೂ ಸಮುದಾಯಕ್ಕೂ ಸಂಬಂಧಿಸಿರುವುದಿಲ್ಲ. ಇದು ಕೇವಲ ಕಾಗದದ ಚೂರುಗಳಲ್ಲ. ಸಾವಿರಾರು ಹಳ್ಳಿಗಳ ಯುವಕರ ಬೆವರು, ಅವರ ತಂದೆ ತಾಯಿಯರ ಕನಸು ಮತ್ತು ರಾತ್ರಿ ಇಡೀ ಎಚ್ಚರವಿದ್ದು ಓದಿದ ಪ್ರತಿಭೆಯ ಪ್ರತಿಫಲ. ಆದರೆ ಈ ಪದವಿ ಪತ್ರಗಳಿಗೆ ಇವತ್ತು ಬೆಲೆ ಎಲ್ಲಿದೆ ಸ್ನೇಹಿತರೆ? ಪ್ರತಿ ವರ್ಷ ಲಕ್ಷಾಂತರ ಯುವಕರು ಕೆಲಸದ ಹುಡುಕಾಟದಲ್ಲಿ ಹಳ್ಳಿ ಬಿಟ್ಟು ನಗರಕ್ಕೆ ಓಡ್ತಿದ್ದಾರೆ. ಯಾಕೆ? ನಮ್ಮ ಹಳ್ಳಿಯಲ್ಲಿ ಮಣ್ಣಿಲ್ಲವೇ? ಮನುಷ್ಯರಿಲ್ಲವೇ? ಅಥವಾ ಕೆಲಸ ಮಾಡುವ ಕಸುಬಿಲ್ಲವೇ? ಇಲ್ಲ, ಅಲ್ಲಿರುವುದು ಕೇವಲ ತಪ್ಪು ಯೋಜನೆಗಳ ಅಟ್ಟಹಾಸ. ಸರ್ಕಾರಗಳೇ ಕೇಳಿಸಿಕೊಳ್ಳಿ. ಬೆಂಗಳೂರಿನಲ್ಲಿ 100 ಅಂತಸ್ತಿನ ಬಿಲ್ಡಿಂಗ್ ಕಟ್ಟೋದು ಅಭಿವೃದ್ಧಿಯಲ್ಲ. ಹಳ್ಳಿಯ ರೈತ ಬೆಳೆದ ಬೆಳೆಗೆ ಅವನ ಹಳ್ಳಿಯ ಪಕ್ಕದಲ್ಲೇ ಒಂದು ಸಣ್ಣ ಫ್ಯಾಕ್ಟ್ರಿ ಕಟ್ಟಿ ಆ ಬೆಳೆಗೆ ಬೆಲೆ ಕೊಡೋದು ನಿಜವಾದ ಅಭಿವೃದ್ಧಿ. ಟೊಮೆಟೊ ಹಳ್ಳಿಯಲ್ಲಿ ಬೆಳೆಯುತ್ತೆ, ಆದರೆ ಕೆಚಪ್ ಬಾಟಲಿ ನಗರದಲ್ಲಿ ತಯಾರಾಗುತ್ತೆ. ಹತ್ತಿ ಹಳ್ಳಿಯಲ್ಲಿ ಅರಳುತ್ತೆ, ಆದರೆ ಬಟ್ಟೆ ಮಿಲ್ ನಗರದಲ್ಲಿ ತಲೆ ಎತ್ತುತ್ತೆ. ಯಾಕೆ? ನಮ್ಮ ತಾಲೂಕುಗಳಲ್ಲಿ ಭೂಮಿ ಇಲ್ವಾ? ನಮ್ಮ ಯುವಕರಲ್ಲಿ ಬುದ್ಧಿ ಇಲ್ವಾ? ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ ಸಣ್ಣ ಸಣ್ಣ ಉದ್ಯಮಗಳು ಬಂದರೆ ಹಳ್ಳಿಯ ಯುವಕ ತನ್ನ ಹೆತ್ತವರನ್ನು ಬಿಟ್ಟು ನಗರದ ಸ್ಲಮ್ಗಳಲ್ಲಿ ನರಳಬೇಕಾದ ಪ್ರಮೇಯವೇ ಬರೋದಿಲ್ಲ. ಕೆಲಸ ಹುಡುಕಿಕೊಂಡು ಮನುಷ್ಯರು ನಗರಕ್ಕೆ ಹೋಗಬಾರ್ದು. ಕೆಲಸವೇ ಹಳ್ಳಿಗಳ ಕಡೆಗೆ ನಡೆದು ಬರಬೇಕು. ಇದು ಬರೀ ವಲಸೆಯಲ್ಲ, ಇದು ನಮ್ಮ ಗ್ರಾಮೀಣ ಆರ್ಥಿಕತೆಯ ಕೊಲೆ. ಬರೀ ಸ್ಮಾರ್ಟ್ ಸಿಟಿಗಳಲ್ಲ, ನಮಗೀಗ ಬೇಕಿರೋದು ಸ್ಮಾರ್ಟ್ ವಿಲೇಜ್ಗಳು. ಪ್ರತಿ ತಾಲೂಕು ಒಂದು ಉದ್ಯಮ ಕೇಂದ್ರವಾಗಲಿ. ಹಳ್ಳಿಯ ಯುವಕನ ಕೈಗೆ ಕೆಲಸ ಸಿಕ್ಕರೆ ಭಾರತ ಆರ್ಥಿಕವಾಗಿ ಜಗತ್ತನ್ನೇ ಆಳುತ್ತೆ. ನೆನಪಿಡಿ, ಹಸಿದ ಹೊಟ್ಟೆಗಳು ಒಂದಾದರೆ ನಿಮ್ಮ ಅಧಿಕಾರದ ಕುರ್ಚಿಗಳು ಸುಟ್ಟು ಭಸ್ಮವಾಗೋ ಕಾಲ ದೂರವಿಲ್ಲ. ನಮಗೆ ಬೇಕಿರೋದು ಭಿಕ್ಷೆಯಲ್ಲ,
ನಮ್ಮ ಮಣ್ಣಿನಲ್ಲೇ ಗೌರವದ ಬದುಕು. ಬೆಂಗಳೂರಿನ ಟ್ರಾಫಿಕ್ ಜಾಮ್ನಲ್ಲಿ ಗಂಟೆಗಟ್ಟಲೆ ಕಾಯೋದು ಅಭಿವೃದ್ಧಿನಾ? ಇಲ್ಲ ಹಳ್ಳಿಯ ಯುವಕ ತನ್ನ ಅಪ್ಪ ಅಮ್ಮನ ಸೇವೆ ಮಾಡ್ತಾ ತನ್ನೂರಿನ ಫ್ಯಾಕ್ಟರಿಯಲ್ಲಿ ಬೆವರು ಸುರಿಸೋದು ಅಭಿವೃದ್ಧಿನಾ? ಸರ್ಕಾರಗಳೇ, ನಿಮ್ಮ ಯೋಜನೆಗಳು ಬರೀ ಕಾರ್ಪೊರೇಟ್ ಕಂಪನಿಗಳ ಎಸಿ ರೂಮ್ಗಳಲ್ಲಿ ತಯಾರಾಗುತ್ತೆ. ಅದಕ್ಕೆ ನಿಮಗೆ ಹಳ್ಳಿಯ ಧೂಳಿನ ಬೆಲೆ ಗೊತ್ತಿಲ್ಲ. ನೀವು ಕೋಟಿ ಕೋಟಿ ಹಣ ಸುರಿದು ದೊಡ್ಡ ದೊಡ್ಡ ಸಿಟಿಗಳನ್ನು ಕಟ್ತಿದ್ದೀರಿ. ಆದರೆ ಆ ಸಿಟಿಗಳನ್ನು ಕಟ್ಟೋಕೆ ಇಟ್ಟಿಗೆ ಹೊರವನು ನಮ್ಮ ಹಳ್ಳಿಯವನೇ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ನಿಲ್ಲೋನು ನಮ್ಮ ಹಳ್ಳಿಯವನೇ. ಅಲ್ಲಿ ಡೆಲಿವರಿ ಬಾಯ್ ಆಗಿ ಓಡೋನು ನಮ್ಮ ಹಳ್ಳಿಯವನೇ. ಯಾಕೆ? ನಮ್ಮ ಹಳ್ಳಿಯವನು ಬರೀ ಕೂಲಿ ಮಾಡೋಕೆ ಮಾತ್ರ ಹುಟ್ಟಿದಾನಾ? ಅವನಿಗೆ ತನ್ನದೇ ಆದ ಒಂದು ಪುಟ್ಟ ಉದ್ಯಮ ಕಟ್ಟೋ ಅರ್ಹತೆ ಇಲ್ವಾ? ನೋಡಿ, ಈ ವ್ಯವಸ್ಥೆಯ ನ್ಯೂನ್ಯತೆ, ಬ್ಯಾಂಕ್ಗಳ ದಬ್ಬಾಳಿಕೆ. ವಿಜಯ್ ಮಾಲ್ಯಾನಂತಹ ಕೋಟ್ಯಾಧಿಪತಿಗಳಿಗೆ ಸಾವಿರಾರು ಕೋಟಿ ಸಾಲ ಕೊಡ್ತೀರಿ. ಆದರೆ ಹಳ್ಳಿಯ ಯುವಕ ಒಂದು ಹೈನುಗಾರಿಕೆ ಅಥವಾ ಸಣ್ಣ ಘಟಕ ಮಾಡ್ತೀನಿ ಅಂದ್ರೆ ಅವನ ಹರಿದ ಪತ್ರಗಳನ್ನು ನೋಡಿ ಸಿಬಿಲ್ ಸ್ಕೋರ್ ಕೇಳ್ತೀರಿ. ಅವನ ಪ್ರಾಮಾಣಿಕತೆಗೆ ಬೆಲೆ ಇಲ್ವಾ? ಭ್ರಷ್ಟಾಚಾರದ ವೈರಸ್. ಒಂದು ಸಣ್ಣ ಫ್ಯಾಕ್ಟರಿ ಶುರು ಮಾಡೋಕೆ ಹೋದ್ರೆ ಪಂಚಾಯತಿಯಿಂದ ಹಿಡಿದು ವಿಧಾನಸೌಧದವರೆಗೂ ಫೈಲುಗಳು ಓಡಬೇಕು. ಲಂಚ ಕೊಡದಿದ್ರೆ ನಿಮ್ಮ ಲೈಸೆನ್ಸ್ ಸಿಗಲ್ಲ. ಇದು ಉದ್ಯೋಗ ಸೃಷ್ಟಿಯ ಅಥವಾ ಉದ್ಯೋಗ ಹತ್ಯೆಯ? ಕಲೆಯ ಕೊಲೆ. ನೀವು ಕಲಿಸೋ ಇಂಜಿನಿಯರಿಂಗ್, MBA ಪದವಿಗಳು ಕೇವಲ ಕಂಪನಿಗಳಿಗೆ ಗುಲಾಮರನ್ನು ತಯಾರು ಮಾಡ್ತಿದೆಯೇ ಹೊರತು ಮಾಲೀಕರನ್ನಲ್ಲ. ಪರಿಹಾರ ಸಿಂಪಲ್ ಆಗಿದೆ. ಪ್ರತಿ ತಾಲೂಕಿನಲ್ಲೂ ಒಂದು ಲೋಕಲ್ ಬಿಸ್ನೆಸ್ ಹಬ್ ಆಗಲಿ. ಹಳ್ಳಿಯ ರೈತ ಬೆಳೆದ ಹತ್ತಿಗೆ ಇಲ್ಲೇ ಬಟ್ಟೆ ಮಿಲ್ಲಿರಲಿ. ತೋಟದಲ್ಲಿ ಬೆಳೆದ ಹಣ್ಣಿಗೆ ಇಲ್ಲೇ ಜ್ಯೂಸ್ ಫ್ಯಾಕ್ಟರಿ ಇರಲಿ. ಕುರಿ ಕೋಳಿ ಸಾಕುವವನಿಗೆ ಇಲ್ಲೇ ದೊಡ್ಡ ಮಾರುಕಟ್ಟೆ ಇರಲಿ. ಇದು ನಡೆದ್ರೆ ಯಾವ ಯುವಕನೂ ಸಿಟಿಯ ಪಾದಚಾರಿ ಮಾರ್ಗದಲ್ಲಿ ಮಲಗಲ್ಲ. ಪ್ರತಿ ಹಳ್ಳಿಯೂ ಒಂದು ಪುಟ್ಟ ದೇಶವಾಗುತ್ತೆ. ಪ್ರತಿ ಯುವಕನೂ ಒಬ್ಬ ಉದ್ಯಮಿಯಾಗ್ತಾನೆ. ಎಚ್ಚರವಿರಲಿ, ಯುವಜನತೆಯ ತಾಳ್ಮೆ ಮುಗಿಯುವ ಮುನ್ನ ನಿಮ್ಮ ನಿರ್ಧಾರ ಬದಲಾಗಲಿ. ಹಳ್ಳಿಗಳು ಹಸಿದರೆ ಇಡೀ ದೇಶವೇ ನಡಗುತ್ತೆ. ನಮಸ್ಕಾರ ಪ್ರಿಯ ವೀಕ್ಷಕ ಪ್ರಭುಗಳೇ, ಇದು ಬರೀ ಕಾಲ್ಪನಿಕವಾದದ್ದು. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಇದು ನಮ್ಮ ಚಾನೆಲ್ MDR ಸ್ಟುಡಿಯೋಸ್. ಪ್ರತಿ ಹೆಜ್ಜೆ ನಿಮ್ಮ ಮನೋರಂಜನೆಗಾಗಿ.